ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಪಿ ಆರ್ ಗೋಟೆ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಫಿಶ್ ಕರಿ. ಇದಕ್ಕೆ ಫಸ್ಟು ಜಾರಿಗೆ ಕಾಯಿ, ಒಂದು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ, ಆಮೇಲೆ ಹುಣಸೆಹಣ್ಣ ನಾನು ನೆನೆಯಕ್ಕೆ ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು. ಇದಕ್ಕೆ ಹುಣಸೆಹಣ್ಣು ಜಾಸ್ತಿ ಇರಬೇಕು. 2 ಟೊಮೆಟೊ, ಇಷ್ಟನ್ನು ಇವಾಗ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳೋಣ, ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಫುಲ್ ಪೇಸ್ಟ್ ಆಗಿದೆ. ಇದು ಒಂದು ಪಾತ್ರೆಗೆ, ನೀವು ಫಿಶ್ದು ಮಾಡಬೇಕು ಅಂದರೆ ಸ್ವಲ್ಪ ಅಗಲಕ್ಕಿರೋದೇ ತೊಗೊಬೇಕು. ಆಯಿಲ್, ಸಾಸಿವೆ, ಸಿಂಪಲ್ ರೆಸಿಪಿ ಇದು. ಈರುಳ್ಳಿ ಮತ್ತು ಕರಿಬೇವು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ನಾನಿಲ್ಲಿ 1.25 kg ಫಿಶ್ ತೊಗೊಂಡಿದ್ದೀನಿ. ಈರುಳ್ಳಿ ಫುಲ್ಲು ಗೋಲ್ಡನ್ ಬ್ರೌನ್ ಆಗಿ ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ, ಆವಾಗಲೇ ಟೇಸ್ಟ್ ಬರೋದು ಇದಕ್ಕೆ. ನೋಡಿ, ಇಷ್ಟು ಫ್ರೈ ಆಗಿದೆ. ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆ, ತುಂಬ ಟೇಸ್ಟಿಯಾಗಿ ಆಗುತ್ತೆ ಈ ಸಾಂಬಾರು. ಒನ್ಸ್ ಟ್ರೈ ಮಾಡಿ ನೋಡಿ, ಮತ್ತೆ ಇದನ್ನೇ ನೀವು ಮಾಡ್ಕೊಳ್ತೀರಾ. ನೆಕ್ಸ್ಟ್ ಇದಕ್ಕೆ ಖಾರದ ಪುಡಿ ಆ್ಯಡ್ ಮಾಡ್ಕೊಳ್ಳೋಣ. ನೀವು ಖಾರ ನೋಡ್ಕೊಂಡು ಹಾಕಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ನಾನಿಲ್ಲಿ 2 ಸ್ಪೂನ್ ತೊಗೊತಾ ಇದ್ದೀನಿ. ನೆಕ್ಸ್ಟ್ ಧನಿಯಾ ಪೌಡರ್, ಅದು 2 ಸ್ಪೂನೇ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಲ್ಲ, ಸ್ವಲ್ಪ ಇಂಗ್ರೀಡಿಯೆಂಟ್ಸು ಮತ್ತು ಚೆನ್ನಾಗಿ ಟೇಸ್ಟಿಯಾಗುತ್ತೆ. ಧನಿಯಾ ಪುಡಿ ಒಂದು 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಅರಿಶಿನ ಪುಡಿ, ಸ್ವಲ್ಪ, ಉಪ್ಪು, ಕಲ್ಲುಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ಒಂದು 20 ಮಿನಿಟ್ಸ್ಗೆಲ್ಲ ಈ ಸಾಂಬಾರು ಆಗೋಗ್ಬಿಡುತ್ತೆ. ತುಂಬ ಸಿಂಪಲ್ ರೆಸಿಪಿ ಇದು. ಇವಾಗ ಇದಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳೋಣ. ನಾನು ಒಂದು 3/4 ಲೀಟ್ರಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇದು ತೆಳ್ಳಗಿದ್ರೇ ರುಚಿ ಜಾಸ್ತಿ. ಮೀನುಳಿ ತೆಳ್ಳಗೆ ಇರಬೇಕು. ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತೀನಿ ನಾನು. ನೋಡಿ ಎಷ್ಟು ತೆಳ್ಳಗಿದೆ ಅಂತ. ಈಗ ಇದು ಕ್ಲೋಸ್ ಮಾಡಿಬಿಡೋಣ. ಅದು ಸ್ವಲ್ಪ ಕುದಿ ಬರಬೇಕು, ಅದಕ್ಕೆ ಕ್ಲೋಸ್ ಮಾಡಿಬಿಡ್ತೀನಿ. ಈಗ ನೋಡಿ ಇಷ್ಟು ಕುದೀತಾ ಇದೆ. ಈಗ ಇದಕ್ಕೆ ಫಿಶ್ ಹಾಕ್ಕೊಳ್ಳೋಣ. ನೋಡಿ ಇಷ್ಟು ಚೆನ್ನಾಗಿ ಕುದಿ ಬರಬೇಕು ಮಸಾಲೆ ಎಲ್ಲ.
ಇವಾಗ ಫಿಶ್ ಹಾಕ್ಕೊಳ್ತಾ ಇದ್ದೀನಿ. ಫಿಶ್ ಹಾಕ್ಕೊಂಡು ಒಂದು 5 ಮಿನಿಟ್ಸ್ ಬಿಟ್ಟರೆ ಸಾಕು, ಜಾಸ್ತಿ ಬಿಡಬಾರ್ದು. ಒಂದೊಂದೇ ಫಿಶ್ ಹಾಕ್ಕೊಳ್ಳಿ. ನಿಜವಾಗ್ಲೂ ಈ ಥರ ಸಾಂಬಾರು ನೀವು ಟ್ರೈ ಮಾಡಿ ನೋಡಿ, ಮತ್ತೆ ಮತ್ತೆ ಇದನ್ನೇ ಮಾಡ್ಕೊಳ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡಿ ಫಿಶ್ ಎಲ್ಲ ಹಾಕ್ಕೋಬೇಕು. ಫಿಶ್ ಹಾಕ್ಕೊಂಡು ಅದು ಜಾಸ್ತಿ ಇದು ಮಾಡೋಕ್ಕೆ ಹೋಗ್ಬಾರ್ದು. ಏನಾದರೂ ಮೇಲಿದ್ದರೆ ಮಾತ್ರ ಒಳಗೆ ಸಾಂಬಾರಿಗೆ ಇದು ಮಾಡಬೇಕಷ್ಟೇ, ಜಾಸ್ತಿ ಕೈಯೆಲ್ಲ ಆಡ್ಸೋಕ್ಕೆ ಹೋಗ್ಬಾರ್ದು. ಫಿಶ್ ಎಲ್ಲ ಹಾಕ್ಕೊಂಡು ಪ್ಲೇಟ್ ಕ್ಲೋಸ್ ಮಾಡಿ 5 ಮಿನಿಟ್ಸ್ ಅಷ್ಟೇ ಬಿಡಿ. ಜಾಸ್ತಿ ಬಿಟ್ಟರೆ ಅದು ಫುಲ್ಲು ಕದ್ರೋಗ್ಬಿಡುತ್ತೆ. ಜಸ್ಟ್ 5 ಮಿನಿಟ್ಸ್ ಅಷ್ಟೇ ಬಿಡಬೇಕು. ನೋಡಿ 5 ಮಿನಿಟ್ಸ್ ಆದಮೇಲೆ ಇಷ್ಟು ಕುದಿ ಬಂದಿದೆ. ನೋಡಿ 5 ಮಿನಿಟ್ಸ್ ಆಗಿದ ತಕ್ಷಣ ಇಷ್ಟು ಕುದಿ ಬಂದಿರುತ್ತೆ, ಸಾಕು. ನಾನು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಚೆನ್ನಾಗಿ ಬೆಂದಿದೆ ಅದು. ಸಿಂಪಲ್ ಆ್ಯಂಡ್ ವೆರಿ ಟೇಸ್ಟಿ ಫಿಶ್ ಕರಿ ರೆಡಿಯಾಗಿದೆ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ.